ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಮನೋರಂಜನೆ ತುಂಬಿರ್ತಕ್ಕಂಥ ಈ ಆಧುನಿಕ ಲೋಕದಲ್ಲಿ ಆತ್ಮಿಕ ಕಾರ್ಯಕ್ರಮವನ್ನು ನೋಡಬೇಕು ಎಂದು ನೀವು ನಿರ್ಧಾರ ಮಾಡಿದ್ದೀರಾ. ದೇವರಿಗೆ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ಏಕೆಂದರೆ ಈಗಿನ ಕಾಲದ ಯೌವನಸ್ಥರಿರ್ಬೋದು, ಹಿರಿಕರಿರ್ಬೋದು, ಮಕ್ಕಳಿರಬಹುದು, ಈ ಸೆಲ್ ಫೋನನ್ನು ಅವರಿಗೆ ಕೆಳಗಡೆ ಇಡಲಿಕ್ಕೆ ಆಗೋದಿಲ್ಲ. ಅದೊಂಥರ ರೋಗ ಥರ ಆಗಿಬಿಟ್ಟಿದೆ. ಆದರೆ ಅದರಲ್ಲೂ ನೀವು ಆತ್ಮಿಕ ಕಾರ್ಯಕ್ರಮವನ್ನು ನೋಡಬೇಕು ಎಂದು ನಿರ್ಧಾರ ಮಾಡಿದ್ದೀರಲ್ಲ, ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ 2020-21 ಒಂದು ರೀತಿಯಾದ ಸವಾಲು. ಯಾವ ರೀತಿ ಸವಾಲು ಅಂತ ಹೇಳಿದ್ರೆ, ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ನಾವು ಎಷ್ಟೋ ಸಂದರ್ಭಗಳಲ್ಲಿ ಯೋಚನೆ ಮಾಡುವ ಸಂದರ್ಭದಲ್ಲಿ ದೇವರು ಎಲ್ಲ ಸಮಯದಲ್ಲೂ ನಾನು ನಿಮ್ಮ ಜೊತೆಲಿದ್ದೇನೆ, ನಾನು ನಿಮ್ಮನ್ನು ಕೈ ಬಿಟ್ಟಿಲ್ಲ, ನಿಮ್ಮನ್ನು ಕೈ ಹಿಡಿದು ನಡೆಸಿದ್ದೇನೆ, ಇಲ್ಲಿವರೆಗೂ ಭಯಪಡಬೇಡಿ ಅಂತ ಎಲ್ಲ ಸಮಯದಲ್ಲೂ ಹೇಳಿದ್ದಾನೆ. ಇಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರ ಮನೆಗಳಲ್ಲಿ ಎಷ್ಟು ಮನೆಗಳಲ್ಲಿ ಕೊರೋನಾ ಬಂತು ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಸ್ವಂತದವರು ಕೆಳಗಡೆ ಮನೆಯಲ್ಲಿದ್ದಂತಕ್ಕಂಥ ಒಬ್ಬ ಹಿರಿಕರಿಗೆ ಕೊರೋನಾ ಬಂತು. ಅವರು 70 ವಯಸ್ಸಿನವರು. ಈಗ ಅವರ ಮೂಲಕ ಅವರ ಮಗಳಿಗೆ ಬಂದು ನಮ್ಮೆಲ್ರಿಗೂ ಬರ್ತದೆ ಅಂತ ನಾವು ಭಯಭೀತರಾಗಿದ್ವಿ. ಆದರೆ ದೇವರು ದೊಡ್ಡವನು. ಯಾವುದೇ ರೀತಿಯಾದ ಅನಾಹುತ ನಮ್ಮ ಮನೆಗಳಲ್ಲಿ ನಡೆದಿಲ್ಲ. ಸೊ 2020-2021ರಲ್ಲಿ ದೇವರ ಕೃಪೆಯನ್ನು ನಾವು ನೋಡಿದ್ದೇವೆ. ಮೋರ್ ದೆನ್ ಎನಿಥಿಂಗ್, ನಾವು ಈ 2020 ನೋಡುವಾಗ ಬರೀ ಕೊರೋನಾವನ್ನು ನೋಡ್ತೀವಿ. ಅದರ ಕೊರೋನಾಯಿಂದ ನಮ್ಮನ್ನು ಕಾಪಾಡಿದಂಥ ದೇವರನ್ನು ನಾವು ನೋಡಿದ್ದೀವಿ. 2020 ದೇವರು ನಮ್ಮನ್ನು ನಡೆಸಲಿ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಂದೇಶವನ್ನು ನಾವು ಶುರು ಮಾಡೋಣ. ಆರೋಗ್ಯದಾತನೇ, ಕೃಪಾನಿಧಿಯೇ, ಕರುಣಾನಿಧಿಯೇ, ಪ್ರೀತಿ ಸಾಗರನೇ, ನಿನ್ನ ಮಕ್ಕಳಾದ ನಾವು ಈ ಮಾಧ್ಯಮದ ಮೂಲಕ ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ಒಂದು ವೇಳೆ ನಮ್ಮ ಪಾಪವು ತಡೆಯಾಗಿದ್ದರೆ ನಮ್ಮ ಪಾಪವನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮದ ಮೂಲಕ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು, ಮನುಷ್ಯರು ನಾವು ಆತ್ಮಿಕ ಜನರಾಗಿ ಯಾವ ರೀತಿ ಬಾಳಬೇಕು ಎಂಬತಕ್ಕಂಥ ಅಂಶವನ್ನು ನಾವು ಕಲಿಯುವಾಗ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಮ್ಮ ಆಲೋಚನೆಗಳನ್ನು ತೆರೆದು, ಸತ್ಯವೇದವು ನನ್ನನ್ನು ಬದಲಾವಣೆ ಮಾಡಿತು ಎಂಬತಕ್ಕಂಥ ಅನುಭವವನ್ನು ನಮಗೆ ಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕೆಲವು ವಾರಗಳಿಂದ ನಾವು ಮೋಶೆಯ ಜೀವನ ಚರಿತ್ರವನ್ನು ನಾವು ನೋಡ್ಕೊಂಡಿದ್ದೇವೆ. ಮೋಶೆ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕೆಲವು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕೂಡ ನಾವು ಸತ್ಯವೇದದಿಂದ ಮೋಶೆ ಮತ್ತು ಆತನ ಸಹೋದರ ಮತ್ತು ಆತನ ಅಕ್ಕನ ಒಂದು ವಿಷಯವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಿರಿಯಮ್ಮಳ ಮುಂದೆ, ಆರೋನನ ಮುಂದೆ ಒಬ್ಬ ಚಿಕ್ಕ ವಯಸ್ಸಿನವರು. ಈ ಮಿರಿಯಮ್ಮಳ ಒಂದು ಜೀವನವನ್ನು ತೆಗೆದುಕೊಂಡಾಗ, ಮೋಶೆಯ ಒಂದು ಜೀವನವನ್ನು ತೆಗೆದುಕೊಂಡಾಗ, ಮೋಶೆಯನ್ನು ದೇವರು ಚಿಕ್ಕ ವಯಸ್ಸಿನಲ್ಲೇ ಆಯ್ಕೆ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ಆತನ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ದೇವರು ಆತನನ್ನ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ ಎಂಬತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಸತ್ಯವೇದವನ್ನು ನಾವು ಹಳೆ ಒಡಂಬಡಿಕೆ, ಅರಣ್ಯಕಾಂಡ, ವಿಮೋಚನಾ ಕಾಂಡ ಇದನ್ನೆಲ್ಲ ಓದಬೇಕಾದ್ರೆ ಮೋಶೆ ಮುಟ್ಟಿರ್ತಕ್ಕಂಥ ಆ ಸಮಯದ ಸಂದರ್ಭವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೆಯ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಎಂಬತಕ್ಕಂಥ ಒಂದು ಕಾನೂನು ಜಾರಿಯಾಗುತ್ತೆ. ಇಲ್ಲಿ ಮಿರಿಯಮಳು ಅಕ್ಕನು ದೇವರ
ಒಬ್ಬ ನಾಯಕನಾಗಿರ್ತಕ್ಕಂಥ ಆತನ ತಮ್ಮ, ಇದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ವಾತ್ಸಲ್ಯ ತುಂಬಿರ್ತಕ್ಕಂಥ ಅಕ್ಕ ಹೇಗಾದ್ರೂ ಮಾಡಿ ತನ್ನ ತಮ್ಮನನ್ನ ಕಾಪಾಡಬೇಕು ಎಂಬತಕ್ಕಂಥ ಒಂದು ಉದ್ದೇಶದಲ್ಲಿ ಒಂದು ಉಪಾಯವನ್ನ ಮಾಡ್ತಾಳೆ. ಇಂಗ್ಲಿಷ್ನಲ್ಲಿ ಬೇಬಿ ಮೋಸಸ್ ಅಂತ ಹೇಳುತ್ತೆ. ಮಗುವಾಗಿರ್ತಕ್ಕಂಥ ಮೋಶೆಯನ್ನ ಒಂದು ಪುಟ್ಟೆಯಲ್ಲಿ ಹಾಕಿ ಆ ಪುಟ್ಟೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಗಮ್ಮನ್ನ ಹಾಕಿ ಆ ಪುಟ್ಟೆ ಒಳಗೆ ನೀರು ಬರ್ದೇ ಇರಂಗೆ ಅದನ್ನ ಸಿದ್ಧ ಮಾಡಿ ಆ ಪುಟ್ಟೆ ಕರೆಕ್ಟಾಗಿ ಮೋಶೆ ಮಲಗುವಂತ ಆ ಮಲಗುವಂತ ಒಂದು ಸೈಜಲ್ಲಿ ಆ ಪುಟ್ಟೆಯನ್ನ ಮಾಡಿ ಮನೆಯಲ್ಲಿ ಇಟ್ಟಿರ್ತಾಳೆ. ಫರೋನ ಮಗಳು ನೈಲ್ ನದಿಗೆ ಸ್ನಾನ ಮಾಡಕ್ಕೆ ಯಾವ ಸಮಯದಲ್ಲಿ ಬರ್ತಾಳೆ ಎಂಬತಕ್ಕಂಥ ಎಲ್ಲಾ ರೀತಿಯಾದ ಆ ಒಂದು ಮಾಹಿತಿಯನ್ನ ಸೇರಿಸಿ ಮಡಗಿರ್ತಾಳೆ. ಇಲ್ಲಿ ಮಿರಿಯಮ್ಮಳಿಗೂ ತನ್ನ ತಮ್ಮನ ಮೇಲೆ ಇದ್ದಂತ ವಾತ್ಸಲ್ಯವನ್ನ, ಪ್ರೀತಿಯನ್ನ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಾರ ಮಗು ಸಾಯ್ತಾ ಇದೆ, ನಮ್ಮ ಮಗುರು ಸಾಯ್ಲಿ ಅಂತ ಬಿಡ್ಲಿಲ್ಲ. ಹೇಗಾದ್ರೂ ಮಾಡಿ ಪ್ರಯತ್ನ ಪಟ್ಟು ನನ್ನ ತಮ್ಮನನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ಒಂದು ನಿರ್ಧಾರವನ್ನ ಮಾಡ್ತಾಳೆ. ಮಗುವನ್ನ ಪುಟ್ಟೆಯಲ್ಲಿ ಇಟ್ಟು ಯಾರಿಗೂ ಕಣ್ಣಿಗೆ ಕಾಣಿಸ್ತಿರಂಗೆ ಅಲ್ಲಿ ಹೋಗಿ ಗಿಡಗಳ ನಡುವೆ ನಿಂತ್ಕೊಂಡು ಅಲ್ಲಿ ಫರೋಹನ ಮಗಳು ಸ್ನಾನ ಮಾಡುವಂಥ ಆ ಸ್ಥಳಕ್ಕೆ ಹತ್ರ ಆ ಪುಟ್ಟೆ ಹೋಗಿ ಸೇರಬೇಕು ಅನ್ನೋ ರೀತಿಯಲ್ಲಿ ಆ ಪುಟ್ಟೆ ಮತ್ತು ಆ ಮಗುವನ್ನ ಆ ನೀರಿನಲ್ಲಿ ಬಿಡ್ತಾಳೆ. ಆ ನೀರಿನಲ್ಲಿ ಬಿಡುವಾಗ ಒಂದು ಅಕ್ಕ, ಅಯ್ಯೋ ನನ್ನ ತಮ್ಮ ನೀರಿನಲ್ಲಿ ಹೋಗ್ತಾ ಇದ್ದಾನಲ್ಲ ಅಂತ ಖಂಡಿತವಾಗ್ಲೂ ಒಂದು ಪ್ರಾರ್ಥನೆ ಮಾಡಿರ್ತಾಳೆ ಅಂತ ನನ್ನ ನಂಬಿಕೆ. ಆಗ ಆ ಪುಟ್ಟೆಯು ಸ್ವಲ್ಪ ಹಿಂಗೆ ಆಡುತ್ತೆ, ಅಯ್ಯೋ ಬಿದ್ದೋಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಭಯತಳಾಗಿರ್ತಾಳೆ. ಆದರೆ ದೇವರೇ ಹೇಗಾದ್ರೂ ಮಾಡಿ ನನ್ನ ತಮ್ಮನನ್ನ ಆ ಒಂದು ಫರೋಹನ ಮಗಳು ನೋಡುವಂಥ ರೀತಿಯಲ್ಲಿ ಅದನ್ನ ಮಾಡು ಅಂತೇಳಿ ಆ ಪುಟ್ಟೆ ಹಂಗೇ ತೇಲಾಡ್ಕೊಂಡು ಫರೋಹನ ಮಗಳು ಸ್ನಾನ ಮಾಡುವಂಥ ಸ್ಥಳಕ್ಕೆ ಕರೆಕ್ಟಾಗಿ ಹೋಗಿ, ಇಲ್ಲಿ ಫರೋಹನ ಮಗಳು ಸ್ನಾನ ಮಾಡ್ತಾ ಇದ್ದಾಳೆ. ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಇದೇನಿದು ಪುಟ್ಟೆ ನೀರಿನಲ್ಲಿ ತೇಲ್ಕೊಂಡು ಬರ್ತಾ ಇದೆಯಲ್ಲ ಏನು ಅಂತ ಹೋದಾಗ ಕರೆಕ್ಟ್ ಟೈಮಲ್ಲಿ ಆ ಒಂದು ಸರಿಯಾದ ಸಮಯದಲ್ಲಿ ದೇವರ ಒಂದು ಯೋಜನೆಯ ಪ್ರಕಾರ ಮಗು ಮೋಸೆ ಅಂತ ಹೇಳ್ತದೆ. ಯಾರಲ್ಲಿ ಆ ಪುಟ್ಟೆಯನ್ನು ತನ್ನಿರಿ ಅಂತ ಹೇಳಿದಾಗ ಆ ಪುಟ್ಟೆಯನ್ನು ಕರ್ಕೊಂಡು ಹೋಗಿ ಆ ಸೇವಕರು ಹೋಗಿ ತೆಗೆದುಕೊಂಡು ಬಂದಾಗ ಮುದ್ದಾಗಿರ್ತಕ್ಕಂಥ ಒಂದು ಮಗು. ಫರೋಹನ ಮಗಳು ಇವನನ್ನು ನನ್ನ ಮಗನಾಗಿ ಸಾಕ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ. ಅದೇ ಸಮಯದಲ್ಲಿ ತನ್ನ ಬುದ್ಧಿಯ ಚಾತುರ್ಯತೆಯನ್ನು ಉಪಯೋಗಿಸಿ, ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಮಿರಿಯಮ್ಮಳು ಈ ಮಗುವನ್ನು ನೋಡಿಕೊಳ್ಳಲು ನಾನು ಒಂದು ದಾದಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತೇಳಿ ಮೋಶೆ ಮತ್ತು ಆತನ ತಾಯಿಯನ್ನು ಸೇರಿಸತಕ್ಕಂಥದ್ದನ್ನು ಮಿರಿಯಮ್ಮನ ಜೀವನದಲ್ಲಿ ನೋಡ್ಬೋದು. ಇದು ಮಿರಿಯಮ್ ಮತ್ತು ಮೋಸೆಯ ಜೀವನದ ಹಿನ್ನೆಲೆ. 12ನೇ ಅಧ್ಯಾಯಕ್ಕೆ ಬರೋಣ. ಅರಣ್ಯಕಾಂಡ 12ನೇ ಅಧ್ಯಾಯ. ಈಗ ಮೋಶೆ ಇಸ್ರಾಯೇಲರಿಗೆ ನಾಯಕನಾಗಿದ್ದಾನೆ. ಮೋಶೆ ಮತ್ತು ದೇವರಿಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಬಂಧ. ಎರಡು ಸ್ನೇಹಿತರು ಮಾತನಾಡಿಕೊಳ್ಳುವಂಥ ರೀತಿಯಲ್ಲಿ ಮೋಶೆ ದೇವರು ಮಾತನಾಡತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಾನು ನಿನ್ನನ್ನು ನೋಡ್ಬೋದಾ ಅಂತ ಕೇಳಿದಾಗ ದೇವರು ಬೇಡಪ್ಪ, ನಿನ್ನನ್ನು ನೋಡಬೇಡ, ಬರೀ ನನ್ನ ನೆರಳನ್ನು ನೋಡು. ಸೊ ಮೋಶೆ ಒಂದು ದೊಡ್ಡ ನಾಯಕನಾಗಿ ಬೆಳೆದು ಬರುವುದನ್ನ ಅಕ್ಕ ಮತ್ತು ಅಣ್ಣನಾಗಿರ್ತಕ್ಕಂಥ ಆರೋನ್ ಮತ್ತು ಮಿರಿಯಮಳು ನೋಡ್ತಾರೆ. ಅಕ್ಕನಿಗೆ ತಮ್ಮನ ಮೇಲೆ ಒಂದು ಕೋಪ. ಕುಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ಅದರ ನಿಮಿತ್ತ ಮಿರಿಯಮಳು ಆರೋನನು ಅವನಿಗೆ ವಿರೋಧವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಅಕ್ಕಂದಿರು ಇರ್ತಾರಲ್ಲ, ನನಗೆ ಅಕ್ಕಂದಿರಿಲ್ಲ,
ಆದರೆ ನನಗೆ ಕಸಿನ್ ಸಿಸ್ಟರ್ಸ್, ನಮ್ಮ ಚಿಕ್ಕಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ನಾನು ನೋಡಿದವಾಗ ಈ ಕಸಿನ್ ಸಿಸ್ಟರ್ಸು ಅಕ್ಕಂದಿರು ಹೆಂಗೆ ಅಂದರೆ ಒಂಥರ ತಾಯಿ ರೀತಿ ಅವರು. ಅವ್ರ ಮಾತನ್ನು ನಾವು ಕೇಳಬೇಕು. ಇಲ್ಲಿ ಮಿರಿಯಮಳು ಈ ಕುಶ್ ಜಾತಿಯ ಒಬ್ಬ ಸ್ತ್ರೀಯನ್ನು ಇವಳು ಮದುವೆ ಆಗಿದ್ದಾರೆ, ಇವನಿಗೆ ವಿರುದ್ಧ ನಾವು ಹೋಗಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಜನರನ್ನೆಲ್ಲ ಗುಂಪು ಮಾಡುವುದನ್ನು ಮಿರಿಯಮಳು ಮಾಡ್ತಾಳೆ. ಈ ರೀತಿಯಾಗಿ ಗುಂಪು ಮಾಡಿ ದೇವರ ಒಂದು ನಿಯಮಕ್ಕೆ ವಿರೋಧವಾಗಿ ಹೋಗಿರ್ತಕ್ಕಂಥದ್ದು ನಾವು ಪರಲೋಕ ರಾಜ್ಯದಲ್ಲಿ ಮೊದಲನೇದಾಗಿ ಲೂಸಿಫರ್ನನ್ನು ನೋಡ್ತೇವೆ. ಈಗ ಮುಂದೆ ಬರುವುದಾದರೆ ನಾವು ನೋಡ್ತೇವೆ, ಇಲ್ಲಿ ಮಿರಿಯಮಳು ಅಲ್ಲಿ ಇರ್ತಕ್ಕಂಥ ಇಸ್ರಾಯೇಲರಿಗೆ ಒಂದು ಗುಂಪು ಮಾಡಿ, ಯಾಕೆ ದೇವರು ಬರೀ ಮೋಶೆಯ ಜೊತೆ ಮಾತ್ರ ಮಾತನಾಡ್ತಾನ, ನಾನು ಮೋಶೆಯವರ ಅಕ್ಕ, ಆರೋನನು ಮೋಶೆಯವರ ಅಣ್ಣ, ಯಾಕೆ ನಮ್ಮ ಮುಂದೆ ದೇವರು ಮಾತನಾಡೋದಿಲ್ಲವೇ ಎಂದು ಒಂದು ರೀತಿಯಾದ ವಿರೋಧತೆಯನ್ನ ಇಸ್ರಾಯೇಲರ ನಡುವೆ ತರ್ತಾನೆ. ಒಂದು ವಿಷಯ ನೀವು ಇಲ್ಲಿ ಗಮನಿಸಬೇಕು. As the Lord indeed spoken only through Moses, has he not spoken through us also? ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರ ಮಾತನಾಡುವನೋ, ನಮ್ಮ ಮೂಲಕವೂ ಆತನು ಮಾತನಾಡುವಲ್ಲ ಎಂದು ಹೇಳಿಕೊಂಡರು. ಆಕ್ಚುಲಿ ಮೋಸೆ ಮೂಲಕ ಮಾತ್ರ ದೇವರು ಮಾತಾಡ್ತಿದ್ರು. ಆರೋನನು ದೇವರು ಕೊಟ್ಟಂತ ಒಬ್ಬ ಸಹಾಯಕ, ಮಿರಿಯಮಳು ದೇವರು ಕೊಟ್ಟಂತ ಒಂದು ಸಹಾಯಕ. ಆದರೆ ಇಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮೋಶೆ ಅವನಂತ ಒಳ್ಳೆಯ ವ್ಯಕ್ತಿ ಸತ್ಯವೇದದಲ್ಲಿ ಮತ್ತೊಬ್ಬ ಇಲ್ಲ ಅಂತ ನಾವು ನೋಡ್ತೇವೆ. 3ನೇ ವಚನ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. 3ನೇ ವಚನ, ಇಡೀ ಭೂಮಿಯ ಮೇಲೆ ಆತನ ರೀತಿಯಲ್ಲಿ ಯಾರು ಅಷ್ಟು ಒಳ್ಳೆಯವರು ಇಲ್ಲ, ಸಾತ್ವಿಕನು ಅಂತ ಸತ್ಯವೇದ ಹೇಳುತ್ತೆ. He was very weak, more than all the people who were on the face of the earth. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ. ಅಕ್ಕ, ಸ್ವಂತ ಅಕ್ಕ, ಪ್ರಾಣವನ್ನು ಕಾಪಾಡಿದಂಥ ಅಕ್ಕ, ತನ್ನ ಪ್ರಾಣವನ್ನು ಪಣ ಇಟ್ಟು ಕಾಪಾಡಿದಂಥ ಆ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ಅಕ್ಕ ಮಿರಿಯಮಳು ಇಸ್ರಾಯೇಲರಿಗೆ ಒಂದು ಗುಂಪಿಗೆ ಅವಳ ಜೊತೆ ಸೇರಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. 4ನೇ ವಚನಕ್ಕೆ ನಾವು ಬರೋಣ. ಈ 4ನೇ ವಚನಕ್ಕೆ ನಾವು ಬರೋದಾದ್ರೆ, ದೇವರು ಅಲ್ಲಿ ಬಂದು ಮೋಶೆಗೆ, ಆರೋನನಿಗೂ ಮಿರಿಯಮನಿಗೂ ನೀವು ಬನ್ನಿ, ನಾವು ಒಂದು ಮೀಟಿಂಗ್ ಅನ್ನ ಮಾಡೋಣ. ಈ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮತ್ತು ಮಿರಿಯಮನನ್ನ ಹತ್ತಿರಕ್ಕೆ ಕರೆದು, ಈಗ ದೇವರು ಆಯ್ಕೆ ಮಾಡಿರ್ತಕ್ಕಂಥ ನಾಯಕರ ವಿರುದ್ಧ ನಾವು ಹೋಗಬಾರ್ದು ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪಾಠ ಇಲ್ಲಿದೆ. ಈಗ ಮಿರಿಯಮಳು ಮತ್ತು ಆರೋನನ ವಿಚಾರವಾಗಿ ತೆಗೆದುಕೊಂಡಾಗ ಅವರ ದೃಷ್ಟಿಕೋನದಲ್ಲಿ ಮೋಸ ಕೆಟ್ಟವನು, ಕುಶ್ ಜಾತಿಯ ಒಂದು ಮಹಿಳೆಯನ್ನ ಮಾಡಿಕೊಂಡಿದ್ದಾನೆ, ಅದಕ್ಕೆ ಅವರಿಗೆ ವಿರುದ್ಧವಾಗಿ ಹೋಗಬೇಕು ಅಂತ ನಿರ್ಧಾರವನ್ನ ಇವ್ರು ತೆಗೆದುಕೊಳ್ತಾರೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೃಷ್ಟಿಕೋನ ಮುಖ್ಯವಲ್ಲ, ದೇವರು ನಾಯಕರನ್ನ ನೇಮಕ ಮಾಡ್ತಾರೆ ಅಂತಕ್ಕಂಥ ವಿಷಯವನ್ನ ನಾವು ಮರಿಬಾರ್ದು. ಅದು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಇರ್ಬೋದು, ನಮ್ಮ ಸಭೆ ಇರ್ಬೋದು, ಅದು ನಮ್ಮ ಪಾಸ್ಟರ್ ಇರ್ಬೋದು, ನಮ್ಮ ಪ್ರೆಸಿಡೆಂಟ್ ಇರ್ಬೋದು, ನಮ್ಮ ಸೆಕ್ರೆಟರಿ ಇರ್ಬೋದು, ಯಾರಾದರೂ ಇರ್ಬೋದು, ನಾಯಕತ್ವವನ್ನು ಕೊಡ್ತಕ್ಕಂಥದ್ದು ದೇವರು ಮಾತ್ರ. ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ದೇವರು ಮಾತ್ರ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ರೀತಿಯಾಗಿ ನೀವು ದೇವರು ಆಯ್ಕೆ ಮಾಡಿರ್ತಕ್ಕಂಥ ನಾಯಕರ ವಿರುದ್ಧ ಹೋದ್ರೆ ನೇರವಾಗಿ ದೇವರು ನಿಮಗೆ ಪಾಠವನ್ನು ಕಲಿಸುವುದನ್ನು ನೋಡ್ತೇವೆ. ಇಲ್ಲಿ ಮಿರಿಯಮ್ ಮತ್ತು ಆರೋನನನ್ನು ಕರೆದು ದೇವರು ಹೇಳ್ತಾರೆ ನೇರವಾಗಿ,
ನಿಮ್ಮಲ್ಲಿ ಪ್ರವಾದಿಯಾಗಿದ್ದರೂ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ಇವೆಲ್ಲ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. I am the Lord, I make myself known to him in a vision, I speak with him in dream. ಒಂದು ಪ್ರವಾದಿ ಇದ್ದರೆ ಆತನಿಗೆ ಕನಸಿನ ಮೂಲಕ ನಾನು ಮಾತಾಡ್ತೇನೆ, ಅವನು ನಿದ್ರೆ ಮಾಡುವಾಗ ನಾನು ಮಾತಾಡ್ತೇನೆ. ಆದರೆ ಮೋಶೆಯ ಜೊತೆ ಆ ರೀತಿ ಅಲ್ಲ. ಐ ಸ್ಪೀಕ್ ವಿತ್ ಹಿಮ್ ಮೌತ್ ಟು ಮೌತ್. ನಾನು ಆತನ ಜೊತೆ, ಅವನ ಸಂಗಡ ನಾನು ಗುಣವಾಗಿ ಅಲ್ಲ, ಪ್ರತ್ಯಕ್ಷವಾಗಿ ನಾನು ಮಾತಾಡ್ತಾ ಇದ್ದೇನೆ. ಐ ಸ್ಪೀಕ್ ಟು ಹಿಮ್ ಮೌತ್ ಟು ಮೌತ್. ಐ ಡೋಂಟ್ ಸ್ಪೀಕ್ ಟು ಹಿಮ್ ಇನ್ ರಿಡಲ್ಸ್. ಯಾವುದೇ ರೀತಿ ಗಾದೆಯ ರೂಪದಲ್ಲಿ ನಾನು ಮಾತಾಡೋದಿಲ್ಲ, ನೇರವಾಗಿ ಮಾತಾಡ್ತೇನೆ. ಕನಸಾಗಿ ಮಾತಾಡೋದಿಲ್ಲ, ನೇರವಾಗಿ ಮಾತಾಡ್ತೀನಿ ಅಂತ ದೇವರು ಮೋಶೆ ಮತ್ತು ಆರೋನ್ಗೆ ಹೇಳ್ತಾರೆ. ಇಷ್ಟೆಲ್ಲ ಆದಿಯು ನನ್ನ ಸೇವಕನಾಗಿರ್ತಕ್ಕಂಥ ಮೋಶೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೈ ಸರ್ವೆಂಟ್ ಮೋಸಸ್, ನನ್ನ ಸೇವಕನಾಗಿರ್ತಕ್ಕಂಥ ಮೋಶೆ ನಾಯಕನಾಗಿರ್ತಕ್ಕಂಥ ಸಮಯದಲ್ಲಿ ಅವನ ವಿರುದ್ಧ ನೀವು ಯಾವ ರೀತಿ ಮಾತಾಡಿದ್ರೆ, ಹೌ ಡಿಡ್ ಯು ಸ್ಪೀಕ್ ಅಗೇನ್ಸ್ಟ್ ಮೈ ಸರ್ವೆಂಟ್ ಮೋಸಸ್? 9ನೇ ವಚನಕ್ಕೆ ನಾವು ಬರುವುದಾದ್ರೆ, and the anger of the Lord was kindled against them and he departed. ಆ ಮೇಘವು ದೇವ ದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆ ಮಿರಿಯಮಳಿಗೂ ತನ್ನ ಹತ್ತಿರದಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಯಿತು. ದೇವರು ಅವರಿಗೆ, ನಾನು ನೇಮಕ ಮಾಡಿರ್ತಕ್ಕಂಥ ಈ ನಾಯಕ, ನನ್ನ ಸೇವಕ, ಇವನ ವಿರುದ್ಧ ನೀವು ಮಾತಾಡಬೇಕಾದ್ರೆ ಭಯಭೀತರಾಗಿ, ಭಯದಲ್ಲಿ ನೀವು ಮಾತಾಡಬೇಕು. ಹೌ ಕ್ಯಾನ್ ಯು ನಾಟ್ ಬಿ ಅಫ್ರೇಡ್ ಆಫ್ ಮೈ ಸರ್ವೆಂಟ್ ಮೋಸಸ್? ಇಷ್ಟು ಹೇಳಿದ ತಕ್ಷಣ ನಾವು ನೋಡ್ತೇವೆ ದೇವರ ಕೋಪ ಹೆಚ್ಚಾಗಿ ಮಿರಿಯಮ್ಮಳ ಒಂದು ಕೈಯನ್ನು ನಾವು ನೋಡುವಾಗ ಅವಳಿಗೆ ಕುಷ್ಠ ಬರುವುದನ್ನು ನಾವು ನೋಡ್ತೇವೆ. 11ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಆಗ ಆರೋನನು ಮೋಶೆಗೆ, ಅಯ್ಯ, ನೀವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. I have sinned. I ask you, do not punish us. ಇದರಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೋಶೆ ವಿರುದ್ಧ ಮಾತಾಡಿದ್ರು, ಅವರಿಗೆ ಕುಷ್ಠರೋಗ ಬಂತು. ಈಗ ಅದನ್ನು ತಿರ್ಗಾ ಸರಿ ಮಾಡಬೇಕಂದ್ರೆ ಅವರು ಮೋಶೆ ಹತ್ರನೇ ಹೋಗಬೇಕು. ಯಾಕಂದರೆ ದೇವರು ಮಾತನಾಡಿ ಹೋಗ್ಬಿಟ್ರು. ಸೊ ಮೋಶೆ ಹತ್ರ ಹೋಗಿ ಆರೋನನ್ನು ಏನೋ ಆಗಿದ್ದಾಗೋಯ್ತು ಸ್ವಲ್ಪ. ಆದರೆ ಮೋಶೆ ಆ ರೀತಿಯಾದ ವ್ಯಕ್ತಿ ಆಗಿರಲಿಲ್ಲ. ಅಯ್ಯೋ, ನಮ್ಮ ಅಕ್ಕನಿಗೆ ಕುಷ್ಠರೋಗ ಬಂದಿದೆ, ನನ್ನ ಸಹೋದರಿಗೆ ಕುಷ್ಠರೋಗ ಬಂದಿದೆ. ದೇವರಲ್ಲಿ ಮೋಶೆ ಕೇಳ್ತಾನೆ, ಓ ಗಾಡ್, ಪ್ಲೀಸ್ ಹೀಲ್ ಮೈ ಸಿಸ್ಟರ್. ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡಿದನು. ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನಾವು ಆ ಸ್ಥಳದಲ್ಲಿದ್ದಿದ್ರೆ ನಮ್ಮ ಪ್ರತಿಕ್ರಿಯೆ ಏನಾಗ್ತಾ ಇತ್ತು? ಆದರೆ ಮೋಶೆ ಇಲ್ಲಿ ದೇವರಲ್ಲಿ ಬೇಡ್ಕೊತಾನೆ. ದೇವರಲ್ಲಿ ಬೇಡ್ಕೊಂಡು ಆತನ ಅಕ್ಕನಿಗೆ ಆರೋಗ್ಯವನ್ನು ಪಡೀತಾನೆ.
ಪ್ರಿಯ ದೇವ ಜನರೇ, ಕೆಲವೊಮ್ಮೆ ನಮ್ಮ ಒಂದು ಆಲೋಚನೆಯ ಪ್ರಕಾರ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳುವಾಗ ನಾವು ಅವರನ್ನು ನೇರವಾಗಿ ಕೆಟ್ಟವರು ಎಂಬತಕ್ಕಂಥ ನಿರ್ಧಾರವನ್ನು ಮಾಡಿಬಿಡ್ತೇವೆ. ಎರಡನೇ ಅಂಶ, ದೇವರು ನೇಮಕ ಮಾಡಿರ್ತಕ್ಕಂಥ ನಾಯಕರ ವಿರುದ್ಧ ನಾವು ಹೋಗಬಾರ್ದು. ಮೂರನೇ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ, ನಮ್ಮ ವಿರೋಧಿಗಳು, ನಮಗೆ ವಿರೋಧ ಮಾಡಿರ್ತಕ್ಕಂಥವರು ನಮ್ಮ ಬಾಗಿಲ ಬಳಿಯಲ್ಲಿ ಬಂದಾಗ ಅವರಿಗೆ ವಿರೋಧವನ್ನು ತೋರಿಸದೆ ದೇವರ ಪ್ರೀತಿಯನ್ನು ನಾವು ತೋರಿಸ್ಬೇಕಾಗಿದೆ. ಮೋಶೆ ಅದೇ ತಾನೇ ಮಾಡ್ದ. ಆವಾಗ ನಮ್ಮ ಬಾಗಿಲ ಬಳಿಯಲ್ಲಿ ಅವರು ಬಂದು ನಿಂತಾಗ ಅವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು. ಇಲ್ಲಿ ದೇವರು ನೇರವಾಗಿ ಪುನಃ ಮೋಶೆ ಹತ್ರ ಬಂದು, ನಿನ್ನ ಅಕ್ಕನನ್ನು 7 ದಿನ ಪಾಳ್ಯದಿಂದ ಹೊರಗಡೆ ಇಡು, 7 ದಿನದ ನಂತರ ಅವಳು ಬಂದು ಪಾಳ್ಯದಲ್ಲಿರ್ತಕ್ಕಂಥ ಜನರ ಜೊತೆ ಬೆರೆಯಬಹುದು ಅಂತ ನೇರವಾಗಿ ಮೋಶೆ ಹತ್ರ ಬಂದು ಹೇಳ್ತಾರೆ. ಮೋಶೆಯ ಒಂದು ಸುಂದರತೆ ನೋಡಿ, ಮೋಶೆಯ ಒಂದು ಮಹತ್ವ ನೋಡಿ. ದೇವರು ಆತನಿಗೋಸ್ಕರ ಆತನ ಅಕ್ಕನಿಗೆ ಶಿಕ್ಷೆಯನ್ನು ಕೊಟ್ಟು ಆತನಿಗೋಸ್ಕರ ಅವನ ಅಕ್ಕನನ್ನು ಆರೋಗ್ಯದ ಕಡೆಗೆ ತೆಗೆದುಕೊಂಡು ಬರ್ತಾರೆ. ಮೋಶೆಯ ಜೀವನದಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅನೇಕ ಪಾಠಗಳು. ಮೊದಲನೇದಾಗಿ, ನಮಗೆ ವಿರೋಧಿಸ್ತಕ್ಕಂಥ ವಿರೋಧಿಗಳನ್ನು ಪ್ರೀತಿಸೋಣ. ಸತ್ಯವೇದದ ಒಂದು ತಿರುಳು, ಯೇಸು ಸ್ವಾಮಿ ನಮಗೆ ತಿಳಿಸುವಂಥ ಒಂದು ಪಾಠ. ಖಂಡಿತವಾಗಲೂ ದೇವರು ನಮಗೆ ಆ ಶಕ್ತಿಯನ್ನು ಕೊಟ್ಟಾಗ ನಾವು ಇದನ್ನು ಮಾಡಬಹುದು ಅಂತ ನನ್ನ ನಂಬಿಕೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಆತ್ಮಿಕ ಜೀವನವನ್ನು ಆಶೀರ್ವದಿಸಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ.